ಹಾಯ್ ಗೈಸ್, ನಾನು ನಿಮ್ಮ ನಂದನ್. ಎಲ್ರಿಗೂ ನಮಸ್ಕಾರ ಮತ್ತು ಗುಡ್ ಮಾರ್ನಿಂಗ್. ನಿನ್ನ ಫಸ್ಟ್ ಸ್ನಾನ ಮಾಡಿ ಇವತ್ತು ಬೇರೆ ಅಪ್ಪರ ಹಾಕೊಂಡು ಸಖತ್ತಾಗಿ ಬರ್ತಾಯಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಲ್ವ? ಇವತ್ತು ಒಂದು ಮದುವೆ ಊಟ ಇದೆ, ಇನ್ನೊಂದು ನನ್ನ ಫ್ರೆಂಡ್ ಮದುವೆನೇ, ಇನ್ನೊಂದು ಅಪ್ಪು ಬರ್ಡೇ ಇದೆ, ಫಂಕ್ಷನ್ ಇದೆ. ನಾನ್ ವೆಜ್ಜು. ಬೆಳಗ್ಗೆ ವೆಜ್ ಮಾಡ್ತೀನಿ, ಮಧ್ಯಾಹ್ನ ನಾನ್ ವೆಜ್ ಮಾಡ್ತೀನಿ ಇವತ್ತು. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ವೆಜ್ಜು ನಾನ್ ವೆಜ್ಜು ಊಟ ತಿಂತೀನಲ್ವಾ, ಸೊ ಅದಕ್ಕೋಸ್ಕರ ಚೆನ್ನಾಗಿ ರನ್ನಿಂಗ್ ಓಡ್ತಾ ಇದ್ದೀನಿ. ಇಷ್ಟು ದಿನ ಗಾರ್ಮೆಂಟ್ಸ್ ಗಂಟ ಓಡ್ಬಿಟ್ಟು ರಿವರ್ಸ್ ಹೋಗ್ತಿದ್ದೆ. ಆ ರಿವತ್ತು ನಮ್ಮೂರಿಂದ ಲೋಕಾನಿ ಗಂಟ ಬಂದು ಕೊಪ್ಪಳ ಹತ್ರ ತಿರ್ಗಿ ಆ ಕಡೆ ಬಳಸ್ಕೊಂಡು ಅಗ್ರದಾಣೆ ಹೋಗೋದ ಅಂತ ಈಗ ಹಂಗೊಡ್ತಾ ಇದ್ದೀನಿ. ಗೈಸ್, ನೀವೇನಾದರೂ ನನ್ನ ಚಾನಲ್ ಹೊಸಬರಾಗಿದ್ದಾರೆ ನೋಡ್ತಿರೋರು, ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದಕ್ಕೆ ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಇಂಥದೆಯ ಇನ್ನೇ ಒಂದು ವಿಡಿಯೋ ಮಾಡೋಕ್ಕಿದೆ, ಹಾಲು ಕಾಯಿಸೋದು, ಬೆಲ್ಲದ ಹಾಲು ಕಾಯಿಸೋದು, ಬೂಸ್ಟ್ ಕಡಿಯೋದು. ಆ ವಿಡಿಯೋ ಮಾಡಿದೆ. ಅದಕ್ಕೆ ಯೂಟ್ಯೂಬಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಸೊ ನೈಸ್, ಕೀಪ್ ಗೋಯಿಂಗ್ ಅಂತ ಹಾಕಿದರು. ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ನೋಡಿ, ನಂಗೆ ಯಾರು ಗೊತ್ತಿಲ್ಲ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ನನ್ನ ಕಡೆಯಿಂದ ಥ್ಯಾಂಕ್ ಯು. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಮತ್ತು ಪ್ರತಿಯೊಬ್ಬರು ಯಾರು ಸಪೋರ್ಟ್ ಮಾಡ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ, ಅದುವೇ ಒಂದೊಂದು ವೀಡಿಯೋದಲ್ಲೂ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಗೈಸ್. ಬನ್ನಿ ಪುನಃ ರನ್ನಿಂಗ್ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಏನಿಗೆ ಗೊತ್ತಿಗಾಣ ಬಂದಿತ್ತು, ಒಳ್ಳೆ ಗಾಳಿ ಸಿಗುತ್ತೆ ಈ ನೇಚರಲ್ಲಿ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ನಾನು ಅಗ್ರದಲ್ಲಿ ನಡ್ಕೊ ಬರ್ತಿದ್ದೆ, ಊರೊಳಗೆ ಓಡ್ಬಿಡ್ದು ಅಂತ, ಇದು ಊರ ಹತ್ರ ಓಡ್ಬಿಡ್ದು ಅಂತ, ಮತ್ತು ಊರೊಳಗಡೆ. ಆಮೇಲೆ ಅಂದ್ಕೊಂಡೆ ಊರಲ್ಲಿ ಬೈಕು ಕಾರೇ ಹೋಯ್ತವೆ, ಇನ್ನು ನಾನು ನೋಡಿದ್ರೆ ತಪ್ಪೇನೋ ಅಂತ ಮತ್ತೆ ಅಲ್ಲಿಂದ ಓಡ್ತಾ ಇದೆ. ಗೈಸ್, ನಾನೀಗ ಹಿಂಗಿದ್ದೀನಲ್ವಾ, ನಾನು ಊಟ ಮಾಡದೇ ಇರಲಿ ಜನಗಳಿಗೆ ಅದು ಮ್ಯಾಟ್ರ್ ಆಗಲ್ಲ. ನೀನು ಚೆನ್ನಾಗಿದೆಯಾ ಅದು ನೋಡ್ತಾರೆ. ಅಕಸ್ಮಾತ್ ನೀನು ಚೆನ್ನಾಗಿಲ್ವಾ ಊಟ ತಿಂಡಿ ಮಾಡಿದ್ರು ನೀನು ವೀಕ್ ಇದೆಯಾ ಹಂಗೂ ಮಾತಾಡ್ತಾರೆ. ಒಟ್ಲು ಜನಗಳು ನಮ್ಮ ಬಗ್ಗೆ ಮಾತಾಡೋದು ಮಾತ್ರ ಬಿಡಲ್ಲ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಬಿಡ್ದು. ನಾವೇನು ಮಾಡ್ಬೇಕಂತ ಇದ್ದೀವಿ, ನಾವು ಹೇಗೆ ಬದುಕಬೇಕಂತ ಇದ್ದೀವಿ, ಹಾಗೆ ಬದುಕಬೇಕು, ಹಾಗೆ ಮಾಡಬೇಕು. ಯಾಕೆಂದರೆ ಜೀವನ ನಮ್ಮದು, ನನ್ನ ಮಕ್ಕಳದಲ್ಲ. ಓಕೆನಾ ಗಾಯ್ಸ್? ಸೊ ಗಾಯ್ಸ್, ಅಂತಿಂತು ರನ್ನಿಂಗ್ ಓಡ್ಕೊಂಡು ಗ್ರೌಂಡ್ ಹತ್ರ ಬಂದೆ. ಆಮೇಲೆ ಇನ್ನೇನು ಗೊತ್ತಾ, ನಾನು ಈ ಕಡೆಯಿಂದ ಓಡಬೇಕಾದ್ರೆ ರೋಡ್ ಸೈಡಲ್ಲಿ ರೋಡ್ ಫುಲ್ ಡೌನ್ ಇರುತ್ತೆ ಅಲ್ವಾ, ನಾನು ಬರೀ ಕಾಲಸ್ ನಿಂಗೆ ಹಾಕಿರ್ಸೋಕ್ಕೂ ಡೌನ್ ಸ್ಪೀಡಾಗಿ ಓಡ್ಬಿಡ್ತೀನಿ ನಾನೇ. ಓಡ್ದಾಗ ಅನಿಸಲ್ಲ, ಆಮೇಲೆ ಡೌನ್ ಇಳಿದ್ಮೇಲೆ ಗೊತ್ತಾಗೋದು ಓಡು ಅಂತ ಸುಸ್ತಾಗಿರುತ್ತೆ. ಆಮೇಲೆ ಆ ಕಡೆಯಿಂದ ಬರೋದು ಒಪ್ಪಲ್ವಾ, ಸೊ ಅದಕ್ಕೆ ಈ ಕಡೆ ಹೊರಗಡೆ ಬರೋಮ ಅಂತ ಅದ್ರ ಓಡ್ ಬಂದೆ. ಇದಾರು ಒಂದೇ ಲೆವೆಲ್ ಇದೆ, ಅಷ್ಟೇನು ತಪ್ಪಿಲ್ಲ. ಇದು ಹಿಂಗೆ ಹೋಗ್ಬೋದು, ಆದರೆ ಹಿಂಗಣ್ಣ ಹೋದ್ರೆ ಸ್ವಲ್ಪ ಹತ್ರ ಆಗುತ್ತೆ, ನನಗೆ ಓಡ್ದಂಗೆ ಅನಿಸಲ್ಲ. ಸೊ ಅದಕ್ಕೆ ಆ ಕಡೆಯಿಂದ ಓಡ್ಬಿಟ್ಟು ಈ ಕಡೆಯಿಂದ ಬರೋಮ ಅಂತ ಇವತ್ತು ಹಂಗೆ ಓಡಿದ್ದು. ಇನ್ಮೇಲೆ ಹಿಂಗೆ ಓಡ್ತೀನಿ. ಯಾಕೆಂದರೆ ನೇಚರು ತುಂಬ ಚೆನ್ನಾಗಿದೆ. ಇವತ್ತು ಏನೋ ನಾನು ಮಾತಾಡೋದು ವೀಡಿಯೋ ಮಾಡ್ತಾ ಅಷ್ಟು ಕಂಫರ್ಟಬಲು ಇಲ್ಲೇ ಇರ್ಬೋದು. ಮುಂದೊಂದು ದಿನ ನೀಟಾಗಿ ಮಾತಾಡ್ತೀನಿ. ಸ್ವಲ್ಪ ಮುಜುಗರ, ನಾಚಿಕೆ. ಇವತ್ತು ರನ್ನಿಂಗ್ ಕರ್ಕೊಂಡು ಬಂದಿರೋದು 3 ಜನ. ಒಂದು ನಮ್ಮ ಪಾಮ ಇದ್ದ, ಇನ್ನಿಬ್ರು ಖೋಖೋ ಹುಡುಗರು, ಅದರಲ್ಲಿ ನಾನೊಬ್ಬ. ನಮ್ಮವರೆಲ್ಲ ತಿನ್ನಕ್ಕೆ ಚೆನ್ನಾಗಿ ಮನೆ ಕೊಬಿಟ್ರೆ ಭಾನುವಾರ ಅಂತ ಬರ್ತಾರೆ. 4 ದಿನದಲ್ಲಿ 3 ದಿನ 2 ದಿನ ಬರ್ತಾರೆ. ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ. ಏನು ಡೈಲಿ ವರ್ಕೌಟ್ ಚೆನ್ನಾಗಿ ಮಾಡೋತಾರೆ. 2 ದಿನ ಮನೆ ಕತ್ತಾರೆ, 2 ದಿನ ಬಂದು ವರ್ಕೌಟ್ ಮಾಡ್ತಾರೆ. ಓಕೆ ಗೈಸ್, ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಮ್ಮ.
ಗೈಸ್ ಒಂದು ಮಾತು ಹೇಳ್ತೀನಿ, ನೀವು ಹೇಳಿ ನಿಜ ಅನ್ಸಿದ್ರೆ ಮತ್ತೆ ಕಮಿಟ್ಮೆಂಟ್ ಮಾಡಿ. ಗೈಸ್ ಒಂದು ಹುಡುಗ ಒಂದು ಹುಡುಗಿಯ ತುಂಬ ಇಷ್ಟಪಡ್ತಾ ಇರ್ತಾನೆ, ಆದರೆ ಹುಡುಗಿ ಅವ್ನು ಇಷ್ಟಪಡ್ತಾಳಿಲ್ವೋ ಒಂದೋ ಗೊತ್ತಿಲ್ಲ. ಆದರೆ ಒಂದಿನ ಹುಡುಗಿ ಒಬ್ಬನ್ನ ಮದುವೆಗೆ ಒಂಟೆ ಹೋಗ್ತಾಳೆ. ಆವತ್ತು ದಿನ ಗೊತ್ತಾಗುತ್ತೆ ಆ ಹುಡುಗಿ ನಾನು ಇಷ್ಟಪಡ್ತಾಳಿಲ್ವ ಅಂತ. ಆದರೆ ಹುಡುಗ ಮಾತ್ರ ಆ ನೆನಪಲ್ಲೇ ಬದುಕ್ತಾ ಇರ್ತಾನೆ. ಕೆಲವು ಜನ ಹುಡುಗರು ಅಷ್ಟೇ ಹಾಗೆ ಬದುಕ್ತಾ ಇದ್ದಾರೆ ಪ್ರಪಂಚದಲ್ಲಿ. ಅಂಥವ್ರಿಗೆಲ್ಲ ಹೇಳೋದು ಒಂದೇ ಮತ್ತು ಹುಡುಗ ಆಗಿರ್ಬೋದು ಹುಡುಗಿರಾಗಿರ್ಬೋದು, ಅವ್ರಿಗೆ ಒಂದು ಲೈಫು ಚೆನ್ನಾಗಿದೆ, ಇಂಪಾರ್ಟೆಂಟ್ ಇದೆ ಅಂತ ಚೆನ್ನಾಗಿ ಬದುಕ್ತಿದ್ಮೇಲೆ ನಿಮ್ಗೊಂದು ಲೈಫ್ ಇರುತ್ತೆ, ನೀವೊಬ್ಬರು ಮದುವೆಗೆ ನಿಮ್ಮದೇ ಖುಷಿಯಾಗಿರಿ. ಸೊ ಗೈಸ್ ವರ್ಕೌಟ್ ಎಲ್ಲ ಮುಗೀತು, ಈಗ ನಾನು ಮನೆಗೆ ಹೊಡ್ತಾ ಇದ್ದೀನಿ. ಮತ್ತು ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಮತ್ತು ನೀವು ಮಾಡೋ ಒಂದೊಂದು ಕಮಿಟ್ಮೆಂಟ್ಗೂ ನಾನು ವಿಶ್ ಮಾಡ್ತಾ ವೀಡಿಯೋ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ರಿಗೂ. ನಾಳೆ ನೆಕ್ಸ್ಟ್ ವಿಡಿಯೋ ಸಿಗುಮ.